ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮೀನಾ ಆರ್ಡರ್ ಸಿಕ್ಕಿದ್ ಖುಷಿಲಿ ಮನೆಗ್ ಬಂದು ಸ್ವೀಟ್ ಮಾಡಿ ಸೂರ್ಯನ್ಗೆ ಕೊಡ್ತಾಳೆ. ಏನಿವತ್ತು ಸ್ವೀಟ್ ಎಲ್ಲ ಮಾಡಿದ್ಯಾ? ಏನ್ ಮೀನಮ್ಮ, ಏನ್ ಸಮಾಚಾರ? ಹಂಗೆ ಮುಖ ಎಲ್ಲ ಲಕ ಲಕ ಅಂತ ಹೊಳಿತಾ ಇದೆ. ಏನ್ ವಿಷಯ ಅಂತ ಸೂರ್ಯ ಕೇಳ್ತಾನೆ. ರೀ, ಒಂದು ಹ್ಯಾಪಿ ನ್ಯೂಸ್ ಇದೆ ಅಂತ ಮೀನಾ ಹೇಳ್ಬೇಕಾದ್ರೆ, ಹ್ಯಾಪಿ ನ್ಯೂಸಾ? ಏನ್ ಮೀನಮ್ಮ ಅದು ಅಂತ ಸೂರ್ಯ ಕೇಳ್ಬೇಕಾದ್ರೆ, ರೀ, ನಾವು ಆದಷ್ಟು ಬೇಗ ನಮ್ಗೆ ಅಂತ ಒಂದು ಸ್ವಂತವಾಗಿ ರೂಮ್ ಕಟ್ತೀವಿ ಅಂತ ಮೀನಾ ಹೇಳ್ಬೇಕಾದ್ರೆ, ಸುಮ್ನೆ ಇರು ಮೀನಾ, ಆಲ್ರೆಡಿ ರೂಮ್ ಕಟ್ಟೋದಿಕ್ಕೆ ಪ್ಲಾನ್ ಮಾಡಿದೀವಿ ತಾನೆ, ಅದ್ರಲ್ಲಿ ಏನಿದೆ ಹೊಸ್ತು ಅಂತ ಸೂರ್ಯ ಕೇಳ್ತಾನೆ. ರೀ, ಈಗ ಅದ್ರ ಕೆಲ್ಸ ಆದಷ್ಟು ಬೇಗ ಶುರು ಆಗತ್ತೆ ಅಂತ ಹೇಳ್ತಾ ಇರೋದು ರೀ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಸುಮ್ನೆ ಇರು ಮೀನಾ, ಅದ್ ಹೇಗ್ ಸಾಧ್ಯ? ಸಾಲ ಎಲ್ಲ ಬೇಜಾನಿದೆ, ತಿಂಗ್ಳು ತಿಂಗ್ಳು ಡ್ಯೂ ಬೇರೆ ಕಟ್ಬೇಕು. ನಾನೇ ಪ್ರತಿ ದಿವಸ ನೋಡು ಈ ಲೆಕ್ಕಾಚಾರದ ಜೊತೆ ಗುದ್ದಾಟ ಆಡ್ತಾ ಇದೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ, ಅದೆಲ್ಲ ಇರ್ಲಿ ರೀ, ಆದ್ರೆ ರೂಮ್ ಕಟ್ಟೋದಿಕ್ಕೆ ದುಡ್ಡು ರೆಡಿ ಇದೆ ರೀ, ದುಡ್ಡು ಬರ್ತಿದೆ ರೀ ಅಂತ ಮೀನಾ ಹೇಳ್ತಾಳೆ. ಮೀನಾ ನೋಡು, ಇವಾಗ್ಲೇ ನಾನು ಲೆಕ್ಕಾಚಾರದಲ್ಲಿ ಸಿಕ್ಕಾಪಟ್ಟೆ ತಲಕಾಯಿಗಳನ್ನ ಕೆಡ್ಸ್ಕೊಂಡ್ಬಿಟ್ಟಿದೀನಿ, ಆದ್ರೆ ಅಲ್ಲಿ ನೀನು ಮೆದ್ಲೊಳಗಡೆ ಕೈ ಹಾಕ್ಬಿಟ್ಟು ಕಲಿಸ್ಬೇಡ, ಅದೇನು ಅಂತ ಸ್ಟ್ರೈಟ್ ಆಗಿ ಹೇಳು ಅಂತ ಸೂರ್ಯ ಕೇಳ್ತಾನೆ. ರೀ, ಇವತ್ತು ಸಂಘದ ಆಫೀಸಲ್ಲಿ ಏನೆಲ್ಲ ಆಯ್ತು ಗೊತ್ತಾ ಅಂತ ಹೇಳ್ತಾ ಮೀನಾ ಅಲ್ಲಿ ನಡೆದಿದ್ ವಿಷಯನೆಲ್ಲ ಸೂರ್ಯನ ಹತ್ರ ಹೇಳ್ತಾಳೆ. ಮೀನಾ ಹೇಳಿದ ವಿಷಯನ ಕೇಳಿ ಸೂರ್ಯನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ. ಪರವಾಗಿಲ್ಲ ಮೀನಮ್ಮ, ನೀನ್ ಇಂಗ್ಲಿಷು ಸಖತ್ತಾಗಿ ಮಾತಾಡ್ತೀಯ ಅಂತ ಆ ವಿಶಾಲಾಕ್ಷಿಗೆ ಶಾಕ್ ಆಗಿರ್ಬೇಕಲ್ವಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಹೌದು ರೀ, ತನ್ನನ್ನ ತಾನು ಮೇಧಾವಿ ಅಂತ ತೋರ್ಸ್ಕೊಳಕ್ಕೆ ನೋಡ್ತಿದ್ಲು, ಆದ್ರೆ ಅವ್ರು ಹೇಳೋದು ಈ ವಿಶಾಲ್ಗೆ ಅರ್ಥ ಆಗ್ತಿರ್ಲಿಲ್ಲ, ವಿಶಾಲು ಹೇಳೋದು ಅವ್ರಿಗೆ ಅರ್ಥ ಆಗ್ತಿರ್ಲಿಲ್ಲ ಅಂತ ಹೇಳ್ತಾ ಮೀನಾ ನಗ್ತಿರ್ತಾಳೆ. ಅಂತೂ ಇಂತೂ ವಿಶಾಲಿಗೆ ಸರಿಯಾಗಿ ಪಾಠ ಕಲಿಸಿದ್ಯಾ ಬಿಡು ಮೀನಾ ಅಂತ ಸೂರ್ಯ ಹೇಳ್ಕೊಂಡು ಖುಷಿ ಪಡ್ತಿರ್ತಾನೆ. ತುಂಬಾ ಖುಷಿ ಆಗ್ತಿದೆ ಮೀನಾ, ನೋಡ್ದಾ, ಇದಕ್ಕೆ ಹೇಳೋದು ಓದು ತುಂಬಾ ಮುಖ್ಯ ಅಂತ. ಒಂದು ಹೆಣ್ಣು ಓದಿದ್ರೆ ಅವಳು ದೀಪದ ತರ ಎಲ್ರಿಗೂ ಬೆಳಕ್ ಕೊಡ್ತಾಳೆ ಅಂತ ಹೇಳ್ತಾರೆ. ಅವಳ ಸುತ್ತಮುತ್ತ ಯಾರ್ಯಾರು ಇರ್ತಾರೋ ಅವ್ರೆಲ್ರಿಗೂ ಒಳ್ಳೇದೇ ಆಗತ್ತೆ ಮೀನಾ. ಇಷ್ಟು ದಿವಸ ನೀನ್ ಬುದ್ಧಿವಂತಿಕೆ ಮತ್ತೆ ನಿನ್ಗಿರೋ ಎಕ್ಸ್ಪೀರಿಯನ್ಸ್ ಇಂದ ಆರ್ಡರ್ ತಗೋತಾ ಇದ್ದೆ, ಆದ್ರೆ ಇನ್ಮೇಲೆ ನೀನು ಓದಿನ ಮೂಲಕ ಆರ್ಡರ್ ತಗೋತೀಯ, ಅದ್ರಲ್ಲೂ ಇಂಗ್ಲಿಷ್ ಅಲ್ಲಿ ಮಾತಾಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಮೀನಾ ಅಂತ ಹೇಳ್ತಾ ಸೂರ್ಯ ಮೀನನ್ನ ತಪ್ಕೊಳ್ತಾನೆ. ಹೌದು ರೀ, ಇದು ತುಂಬಾ ದೊಡ್ಡ ಆರ್ಡರ್, ಚೆನ್ನಾಗ್ ಮಾಡ್ತೀನೋ ಇಲ್ವೋ ಅಂತ ಭಯ ಆಗ್ತಿದೆ ಅಂತ ಮೀನಾ ಹೇಳ್ಬೇಕಾದ್ರೆ, ಸೋಮ್ನೆ ಇರೋ ಮೀನಾ, ನೀನಾ ಚೀಟ್ಕೆ ಹೊಡೆಯಷ್ಟ್ರಲ್ಲಿ ಎಲ್ಲ ಮಾಡಿ ಮುಗಿಸ್ಬಿಡ್ತೀಯ, ತಲೆನೇ ಕೆಡಿಸ್ಕೊಬೇಡ, ನನಗೆ ನಂಬಿಕೆ ಇದೆ. ಆದ್ರೆ ಒಂದೇ ಒಂದು ಬೇಜಾರ್ ನನ್ಗೆ, ನೀನು ಇಂಗ್ಲಿಷ್ ಅಲ್ಲಿ ಮಾತಾಡೋದನ್ನ ನಾನಿಂದ ನೋಡಕ್ ಆಗ್ಲಿಲ್ಲ ಅಂತ. ನನಗೋಸ್ಕರ ಅಲ್ಲಿ ಏನ್ ಮಾತಾಡ್ದೆ ಅಂತ ಒಂದೇ ಒಂದ್ಸಲಿ ಮಾತಾಡು ಮೀನಾ ಅಂತ ಸೂರ್ಯ ಕೇಳ್ತಾನೆ. ಹೋಗ್ರಿ, ನಂಗ್ ಕೆಲ್ಸ ಇದೆ ಅಂತ ಹೇಳ್ತಾ ಮೀನಾ ಹೋಗ್ಬೇಕಾದ್ರೆ ಸೂರ್ಯ ಮೀನಿನ ಕೈ ಹಿಡ್ಕೊಂತಾನೆ. ಎಲ್ ಹೋಗ್ತಿದ್ಯಾ? ಅದೆಲ್ಲ ನನಗ್ ಗೊತ್ತಿಲ್ಲ, ನೀ ಹೇಳೋವರ್ಗು ನಾವ್ ಇಲ್ಲಿಂದ ನಿಮ್ಮನ್ನ ಬಿಡದೇ ಇಲ್ಲ ಅಂತ ಹೇಳ್ತಾ ಸೂರ್ಯ ಮೀನಿನ ಕೈ ಹಿಡ್ಕೊಂಡು ಎಳಿತಿರ್ತಾನೆ. ಆಗ ಮೀನಾ ಸೂರ್ಯನ್ಗೆ ಕಚ್ಗುಳಿ ಕೊಟ್ಟು ಅಲ್ಲಿಂದ ಓಡೋಗ್ತಾಳೆ. ಈ ಕಡೆ ಮೀನಾ ಮತ್ತೆ ಸೂರ್ಯ ಇಬ್ರು ಹೋಗ್ತೀರಾ ಸ್ಪೋಕನ್ ಇಂಗ್ಲಿಷ್ ಸ್ಕೂಲಲ್ಲಿ ಟೆಸ್ಟ್ ಇಟ್ಟಿರ್ತಾರೆ. ಎಲ್ರು ಅವ್ರವ್ರ ಟೆಸ್ಟ್ ಬರ್ದು ಅಲ್ಲಿಂದ ಹೋಗ್ಬೇಕಾದ್ರೆ ಅಲ್ಲಿ ಮೀನಾ ಮಾತ್ರ ಎಕ್ಸಾಮ್ ಬರೆಯಕ್ ಬಂದಿರ್ತಾಳೆ. ಸೂರ್ಯ ಸ್ವಲ್ಪ ಕೆಲ್ಸ ಇದೆ ಅಂತ ತಡವಾಗಿ ಬರ್ತೀನಿ ಅಂತ ಹೇಳಿರ್ತಾನೆ. ಅಷ್ಟ್ರಲ್ಲಿ ಮೀನಿಂಗೆ ಇದ್ದಕ್ಕಿದ್ದಂಗೆ ಹೊಟ್ಟೆ ನೋವು ಶುರು ಆಗತ್ತೆ. ಆಗ ಅಲ್ಲಿ ಕ್ಲಾಸಲ್ಲಿ ಇರೋ ರೈಡರ್ನು ಮೀನನ್ನ ಬಂದು ಏನಾಯ್ತು ಎತ್ತ ಅಂತ ವಿಚಾರಿಸ್ತಾ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲೇ ಇರೋ ಕನಕ ಮೀನನ್ನ ನೋಡ್ತಿದ್ದಂಗೆ ಅಕ್ಕ ಏನಾಯ್ತು ಅಂತ ಅವಳ ಹತ್ರ ಓಡ್ ಬರ್ತಾಳೆ. ಆಗ ಜೊತೆಗ್ ಬಂದಿರೋ ಶ್ವೇತಾ, ಏನೋ ಗೊತ್ತಿಲ್ಲ, ಎಕ್ಸಾಮ್ ಬರೆದ್ರು, ಬರ್ದಾದ್ಮೇಲೆ ಹೊಟ್ಟೆ ನೋವು ಅಂತ ಅಳೋದಕ್ಕೆ ಶುರು ಮಾಡಿದ್ರು, ಅದಕ್ಕೆ ಕರ್ಕೊಂಡ್ ಬಂದೆ ಅಂತ ಹೇಳ್ತಿರ್ತಾಳೆ. ಈ ಕಡೆ ಸಂತು ಸೂರ್ಯನ್ಗೆ ಕಾಲ್ ಮಾಡಿ ಮೀನಾ ಸಿಸ್ಟರ್ಗೆ ಈ ರೀತಿ ಆಗಿದೆ ಅಂತ ಹೇಳಿದಾಗ ಸೂರ್ಯ ಆಸ್ಪತ್ರೆಗೆ ಓಡೋಡ್ ಬರ್ತಾನೆ. ಮೀನಿಂಗೆ ಏನಾಯ್ತು ಎತ್ತ ಅನ್ನ ಟೆನ್ಷನ್ ಅಲ್ಲಿ ಸೂರ್ಯ ಕನಕನ್ನ ಬಂದು ಕೇಳ್ತಾನೆ. ಅಣ್ಣ, ಟೆನ್ಷನ್ ಆಗ್ಬೇಡಿ ಪ್ಲೀಸ್, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ಶ್ವೇತಾ ಹೇಳ್ಬೇಕಾದ್ರೆ, ಅವಳಿಗೆ ಹೊಟ್ಟೆ ನೋವು ಅಂದ್ರೆ ನನ್ಗ್ ಭಯ ಆಗದೆ ಇರತ್ತಾ, ಏನಾಯ್ತು ಎತ್ತ ಅಂತ ಸೂರ್ಯ ಗಾಬರಿಲಿ ಕೇಳ್ತಾನೆ. ಗೊತ್ತಿಲ್ಲ ಅಣ್ಣ, ದಿಢೀರ್ ಅಂತ ಹೊಟ್ಟೆ ನೋವು ಅಂತ ಹೇಳಿದ್ರು, ಅದಕ್ಕೆ ನಾನೇ ಕರ್ಕೊಂಡ್ ಬಂದೆ ಅಂತ ಶ್ವೇತಾ ಹೇಳ್ತಾಳೆ. ಭಾವ ಒಳಗಡೆ ಅಕ್ಕನ್ಗೆ ಚೆಕ್ ಮಾಡ್ತಿದ್ದಾರೆ, ನೀವ್ ಇಲ್ಲೇ ಇರಿ, ವೆಯ್ಟ್ ಮಾಡಿ ಅಂತ ಕನಕ ಸೂರ್ಯನ್ಗೆ ಸಮಾಧಾನ ಮಾಡ್ತಿರ್ತಾಳೆ. ಮೀನಿಂಗೆ ಅಲ್ಲಿ ಒಳಗಡೆ ಟೆಸ್ಟ್ ನಡೀತಾ ಇದ್ರು ಸಹ ಸೂರ್ಯನ್ಗೆ ಮಾತ್ರ ಏನಾಯ್ತು ಎತ್ತ ಅನ್ನೋ ಗಾಬರಿ ಇದ್ದೇ ಇತ್ತು. ಅದ್ರಿಂದ ಅವನು ಚೆಕಪ್ ಮಾಡ್ತಿರೋ ರೂಮ್ ಬಾಗ್ಲತ್ರನೇ ನಿಂತ್ಕೊಂಡು ಕಾಯ್ತಿರ್ತಾನೆ. ಅಷ್ಟ್ರಲ್ಲಿ ಆ ರೂಮ್ ಇಂದ ಡಾಕ್ಟರ್ ಆಚೆಗ್ ಬರ್ತಾರೆ. ಡಾಕ್ಟರ್, ಏನಾಯ್ತು? ನನ್ ಹೆಂಡತಿಗೆ ಏನಾಯ್ತು ಅಂತ ಸೂರ್ಯ ಗಾಬರಿಲಿ ಕೇಳ್ತಾನೆ. ನೋಡಿ, ಪೆಲ್ವಿಸ್ದು ಸ್ಕ್ಯಾನ್ ಮಾಡಿ ರಿಪೋರ್ಟ್ ಕೊಡೋದಕ್ಕೆ ಹೇಳಿದೀನಿ, ಅದ್ ಬಂದ್ಮೇಲೆ ಅದೇನು ಅಂತ ಗೊತ್ತಾಗತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಅಷ್ಟ್ರಲ್ಲಿ ಮೀನನ್ನ ನರ್ಸ್ ಒಬ್ರು ಆಚೆಗೆ ಕರ್ಕೊಂಡ್ ಬರ್ತಾರೆ. ಈ ಮೀನಾ, ಏನಾಯ್ತು ಮೀನಾ, ಹೊಟ್ಟೆ ನೋಯ್ತಾ ಇದೆಯಾ, ಯಾಕೇನಾಯ್ತು ಅಂತ ಸೂರ್ಯ ವಿಚಾರಿಸ್ತಿರ್ತಾನೆ. ಪರವಾಗಿಲ್ಲ ರೀ, ನೀವೇನು ಭಯ ಪಡ್ಬೇಡಿ ಅಂತ ಮೀನಾ ಹೇಳ್ಬೇಕಾದ್ರೆ, ಭಯ ಪಡ್ದೆ ಅದು ಹೇಗಿರ್ಲಿ ಮೀನಾ, ನಿನಗ್ ಈ ರೀತಿ ಇರ್ಬೇಕಾದ್ರೆ ನನಗ್ ಭಯ ಆಗದೆ ಇರತ್ತಾ? ನಿನ್ಗೆ ಈ ರೀತಿ ಆಗಿದೆ ಅಂತ ಗೊತ್ತಾಗ್ತಿದ್ದಂಗೆ ನನ್ ಕೈ ಕಾಲೆಲ್ಲ ನಡಗ್ ಬಂದ್ಬಿಡ್ತು, ಏನಾಯ್ತು ಅಂತ ಸೂರ್ಯ ವಿಚಾರಿಸ್ತಿರ್ತಾನೆ. ಸರ್, ಇವ್ರನ್ನ ಸ್ಕ್ಯಾನಿಂಗ್
ಸ್ಕ್ಯಾನಿಂಗ್ ಕರ್ಕೊಂಡು ಹೋಗ್ಬೇಕು ಪ್ಲೀಸ್ ಸ್ವಲ್ಪ ಸೈಡ್ ಬಿಡಿ ಅಂತ ಹೇಳ್ತಾ ನರ್ಸ್ ಮೀನನ್ನ ಕರ್ಕೊಂಡು ಸ್ಕ್ಯಾನಿಂಗ್ ರೂಮ್ಗೆ ಹೋಗ್ತಾರೆ. ಹಾಗೆ ಸೂರ್ಯ, ಕನಕ ಮತ್ತೆ ಶ್ವೇತಾ 3 ಜನ ತುಂಬಾನೇ ಭಯದಿಂದ ಒದ್ದಾಡ್ತಿರ್ತಾರೆ. ಅಷ್ಟರಲ್ಲಿ ಸ್ಕ್ಯಾನಿಂಗ್ ಎಲ್ಲ ಮುಗಿಸಿ ರಿಪೋರ್ಟ್ ಎಲ್ಲ ಬಂದು ಏನಾಗಿದೆ ಅಂತ ರಿಪೋರ್ಟ್ ತಗೊಂಡು ಇವರೆಲ್ಲರೂ ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್, ಏನು ತೊಂದರೆ ಇಲ್ಲ ತಾನೆ? ಮಾಮೂಲಿ ಹೊಟ್ಟೆನೋವು ತಾನೆ? ಔಷಧಿ ತಗೊಂಡ್ರೆ ಸರಿ ಹೋಗುತ್ತೆ ತಾನೆ ಅಂತ ಸೂರ್ಯ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾನೆ ಇರ್ತಾನೆ. ನೋಡಿ, ಇದು ನಾರ್ಮಲ್ ಪೇನ್ ಅಲ್ಲ, ಅವ್ರ ಗರ್ಭಕೋಶಕ್ಕೆ ತೊಂದರೆ ಆಗಿದೆ ಅಂತ ಡಾಕ್ಟರ್ ಹೇಳ್ತಿದ್ದಂಗೆ ಅದನ್ನ ಕೇಳಿ ಮೀನಾ ಸೂರ್ಯನ್ಗೆ ಆಕಾಶನೇ ತಲೆ ಮೇಲೆ ಬಿದ್ದಂಗಾಗತ್ತೆ. ಡಾಕ್ಟರ್, ಏನ್ ಹೇಳ್ತಿದ್ದೀರಾ ಅಂತ ಸೂರ್ಯ ಗಾಬರಿಲಿ ಕೇಳ್ಬೇಕಾದ್ರೆ, ಮೀನಾ ಅವ್ರೆ, ಇತ್ತೀಚೆಗೆ ನಿಮ್ ಕೆಳ ಹೊಟ್ಟೆ ಭಾಗದಲ್ಲಿ ಯಾವತ್ತಾದ್ರೂ ಏನಾದ್ರೂ ಏಟ್ ಬಿತ್ತಿತ್ತಾ? ಅಂದ್ರೆ ಏನಾದ್ರೂ ಆಕ್ಸಿಡೆಂಟ್ ಏನಾದ್ರೂ ಆಗಿತ್ತಾ ಅಂತ ಡಾಕ್ಟರ್ ಕೇಳ್ಬೇಕಾದ್ರೆ ಸೂರ್ಯ ಮೀನಾ ಇಬ್ರು ಯೋಚನೆ ಮಾಡ್ತಿರ್ತಾರೆ. ಆಗ ಸೂರ್ಯ, ಹೌದು ಡಾಕ್ಟರ್, ಇವಳು ಯೂನಿಯನ್ ಎಲೆಕ್ಷನ್ಗೆ ಅಂತ ನಿಂತಾಗ ಇವಳ ಮೇಲೆ ಅಟ್ಯಾಕ್ ಆಗಿತ್ತು. ಆಪೋಸಿಟ್ ಪಾರ್ಟಿ ಅವರು ಇವಳ ಮೇಲೆ ಚಾಕುಯಿಂದ ಅಟ್ಯಾಕ್ ಮಾಡಿಸಿದ್ರು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಓ ಹೌದಾ ಅಂತ ಡಾಕ್ಟರ್ ಆಶ್ಚರ್ಯದಿಂದ ಹೇಳ್ತಾರೆ. ಆಗ ಸೂರ್ಯ ಮೀನಾ ಇಬ್ರು ಮುಖ ಮುಖ ನೋಡ್ತಿರ್ತಾರೆ. ಡಾಕ್ಟರ್, ಇದರಿಂದ ಏನ್ ತೊಂದ್ರೆ ಇಲ್ಲ ತಾನೆ ಅಂತ ಕನಕ ಕೇಳ್ಬೇಕಾದ್ರೆ, ಈಗ ಪ್ರಾಬ್ಲಮ್ ಆಗಿದೆಮ್ಮ, ಆಚೆ ಇರೋ ಗಾಯ ಆರಿದೆ, ಆದ್ರೆ ಯೂಟ್ರಸ್ ವಾಲ್ ಅಲ್ಲಿ ಸ್ವಲ್ಪ ಎಫೆಕ್ಟ್ ಆಗಿದೆ, ಅದಕ್ಕೆ ಇವಾಗ ಇವ್ರಿಗೆ ಈ ನೋವು ಕಾಣಿಸ್ಕೊಂಡಿರೋದು ಅಂತ ಡಾಕ್ಟರ್ ಹೇಳ್ತಾರೆ. ಡಾಕ್ಟರ್, ನೀವೇನ್ ಹೇಳ್ತಿದ್ದೀರಾ ನನ್ಗೊಂದು ಅರ್ಥ ಆಗ್ತಿಲ್ಲ, ಸ್ವಲ್ಪ ಅರ್ಥ ಆಗೋ ರೀತಿ ಹೇಳಿ ಅಂತ ಸೂರ್ಯ ಕೇಳ್ಕೊತಾನೆ. ಆ ಚಾಕು ಚುಚ್ಚಿರೋದು ಇವ್ರ ಗರ್ಭಕೋಶಕ್ಕೆ ತುಂಬಾನೇ ತೊಂದರೆ ಮಾಡಿದೆ, ಅದಕ್ಕೆ ಇವ್ರಿಗೆ ಈ ನೋವು ಕಾಣಿಸ್ಕೊಂಡಿರೋದು ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ, ಡಾಕ್ಟರ್ ಇದರಿಂದ ಏನಾಗುತ್ತೆ ಅಂತ ಮೀನಾ ಭಯದಲ್ಲಿ ಕೇಳ್ತಾಳೆ. ಡಾಕ್ಟರ್, ಸೀರಿಯಸ್ ಆಗಿ ಏನು ಇಲ್ಲ ತಾನೆ? ಇದು ಸರಿ ಹೋಗುತ್ತೆ ತಾನೆ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಡಾಕ್ಟರ್ ಸರ್ಜರಿ ಮಾಡಿದ್ರೆ ಸರಿ ಹೋಗುತ್ತಾ ಅಂತ ಕನಕ ಕೇಳ್ತಾಳೆ. ನೋಡಿ, ನಾನು ಸುಳ್ಳಾಗಿ ಯಾವ್ದೇ ರೀತಿ ನಂಬಿಕೆ ಕೊಡೋದಿಕ್ಕೆ ಇಷ್ಟಪಡೋದಿಲ್ಲ. ಮೀನಾ ಅವರ ಫೆಲೋಫಿನ್ ಟ್ಯೂಬ್ ಅಲ್ಲಿ ಬ್ಲಾಕೇಜ್ ಆಗಿದೆ, ಅದ್ರಿಂದ ನ್ಯಾಚುರಲ್ ಆಗಿ ಮಗು ಮಾಡ್ಕೊಳ್ಳೋದ್ರಲ್ಲಿ ಇವ್ರಿಗೆ ತೊಂದರೆ ಆಗತ್ತೆ, ಅದು ಅಲ್ದೆ ಇವ್ರಿಗೆ ಮಕ್ಳಾಗೋ ಚಾನ್ಸಸ್ ಸಹ ಕಡಿಮೆ ಇದೆ ಅಂತ ಡಾಕ್ಟರ್ ಹೇಳ್ತಿದ್ದಂಗೆ ಅದನ್ನ ಕೇಳಿ ಸೂರ್ಯ ಮೀನಾ ಇಬ್ರು ಹಾಗೆ ಕುಸ್ತೋಗ್ತಾರೆ. ಇಬ್ರು ಅಳೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಸೂರ್ಯ ತನ್ನ ಕಣ್ಣೀರನ್ನ ಕಂಟ್ರೋಲ್ ಮಾಡ್ಕೊಂಡು, ಮೀನಾ ಯಾಕಮ್ಮ ಅಳ್ತಿದ್ಯಾ, ಸಮಾಧಾನ ಮಾಡ್ಕೊ ಅಂತ ಮೀನನ್ಗೆ ಸಮಾಧಾನ ಮಾಡ್ತಿರ್ತಾನೆ. ನೋಡಿ, ಅಂತದೇನ್ ಸೀರಿಯಸ್ ಇಲ್ಲ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ಡಾಕ್ಟರ್ ಹೇಳ್ತಿರ್ತಾರೆ. ಮೀನಾ ಅಳ್ಬೇಡ ಮೀನಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನಮ್ಗೆ ಮಗುನೇ ಆಗಲ್ಲ ಅಂತ ಹೇಳ್ತಿದಾರಲ್ರಿ, ಹಾಗಿದ್ರೆ ನನಗೆ ತಾಯಿ ಆಗೋ ಭಾಗ್ಯನೇ ಇಲ್ವಾ ಅಂತ ಹೇಳ್ಕೊಂಡು ಮೀನಾ ಅಳ್ತಿರ್ತಾಳೆ. ಅಕ್ಕ ಅಳ್ಬೇಡ ಅಕ್ಕ ಅಂತ ಕನಕ ಹೇಳ್ತಿರ್ತಾಳೆ. ಮೇಡಮ್, ನನ್ಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಇದಕ್ಕೆ ಔಷಧಿನೇ ಇಲ್ವಾ? ಎಷ್ಟ್ ಖರ್ಚಾದ್ರೂ ಪರವಾಗಿಲ್ಲ, ನಾನು ಅದನ್ನ ನೋಡ್ಕೋತೀನಿ, ದಯವಿಟ್ಟು ಒಂದ್ಸಲಿ ನೋಡಿ ಡಾಕ್ಟರ್ ಅಂತ ಸೂರ್ಯ ತುಂಬಾನೇ ಫೀಲ್ ಮಾಡ್ಕೊಂಡ್ ಕೇಳ್ಕೊತಾನೆ. ನೋಡಿ, ಮೊದ್ಲು ನೀವಿಬ್ರು ಟೆನ್ಷನ್ ಮಾಡ್ಕೊಳ್ಳದೆ ಸಮಾಧಾನ ಮಾಡ್ಕೊಳ್ಳಿ, ಇದಕ್ಕೆ ಔಷಧಿ ಇದೆ, ಇಲ್ಲ ಅಂತ ಯಾರ್ ಹೇಳಿದ್ದು ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ, ಹೌದಾ ಡಾಕ್ಟರ್, ಹಾಗಿದ್ರೆ ಇದು ಕ್ಯೂರ್ ಮಾಡಕ್ ಆಗತ್ತಾ ಅಂತ ಕನಕ ಕೇಳ್ತಾಳೆ. ಕನಕ, ಇದಕ್ಕೆ ಅಂತ ಟ್ರೀಟ್ಮೆಂಟ್ ಇದಾವೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮೂಲಕ ಈ ಬ್ಲಾಕೇಜ್ ನ ಕ್ಲಿಯರ್ ಮಾಡ್ಬೋದು, ಆದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗತ್ತೆ, ಇದನ್ನ ನಾನ್ ಟ್ರೀಟ್ ಮಾಡಕ್ ಆಗೋದಿಲ್ಲ ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ, ಡಾಕ್ಟರ್ ಹಾಗಿದ್ರೆ ಇದನ್ನ ಯಾರು ಟ್ರೀಟ್ ಮಾಡ್ತಾರೆ, ಯಾವ ಡಾಕ್ಟರ್ ಹತ್ರ ತೋರಿಸ್ಬೇಕು ಹೇಳಿ, ನಾನು ಅವಳಿಗೆ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೋಡಿ ಇದಕ್ಕೆ ಅಂತ ಸ್ಪೆಷಲಿಸ್ಟ್ ಇದಾರೆ, ನಮ್ ಸೀನಿಯರ್ ಡಾಕ್ಟರು ನೆಕ್ಸ್ಟ್ ವೀಕ್ ಮುಂಬೈಯಿಂದ ಬರ್ತಾ ಇದಾರೆ, ಈ ತರ ಕ್ರಿಟಿಕಲ್ ಕೇಸ್ಗಳನ್ನ ಅವರೇ ಹ್ಯಾಂಡಲ್ ಮಾಡೋದು, ಅವ್ರ ಹತ್ರ ಮಾತಾಡಿ ನಾನು ಅಪಾಯಿಂಟ್ಮೆಂಟ್ ಕೊಡಿಸ್ತೀನಿ, ನೆಕ್ಸ್ಟ್ ವೀಕು ನೀವು ಬನ್ನಿ, ಅವ್ರಿಗೆ ತೋರಿಸಿ, ಅವ್ರು ಏನ್ ಹೇಳ್ತಾರೋ ಅದ್ರ ಮೇಲೆ ಡಿಸೈಡ್ ಆಗತ್ತೆ. ಈಗ ತಕ್ಷಣಕ್ಕೆ ನಾನು ಟ್ಯಾಬ್ಲೆಟ್ ಕೊಡ್ತೀನಿ, ನೀವ್ ಅದನ್ನ ಮಿಸ್ ಮಾಡದೆ ತಗೋಬೇಕು, ಪೇನ್ ಎಲ್ಲ ಹೊರಟೋಗುತ್ತೆ ಅಂತ ಡಾಕ್ಟರ್ ಹೇಳಿ ಪ್ರಿಸ್ಕ್ರಿಪ್ಷನ್ ನ ಬರ್ಕೊಡ್ತಾರೆ. ಆದ್ರೂ ತನ್ಗೆ ಮಗು ಆಗೋ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮೀನಾ ಅಳ್ತಾನೆ ಇರ್ತಾಳೆ. ಸೂರ್ಯ ಅವಳನ್ನ ತನ್ನ ಹೆಗ್ಲ ಮೇಲೆ ಮಲಗಿಸ್ಕೊಂಡು ಸಮಾಧಾನ ಮಾಡ್ತಿರ್ತಾನೆ. ಹಾಗೆ ಡಾಕ್ಟರ್ ಹತ್ರ ತಮ್ಮ ಫೈಲ್ ನ ತಗೊಂಡು ಮೀನಾ, ಸೂರ್ಯ, ಕನಕ ಮತ್ತೆ ಶ್ವೇತಾ 4 ಜನ ಆಚೆಗೆ ಬರ್ತಾರೆ. ಆಗ ಮೀನಾ ತುಂಬಾ ಅಳ್ಬೇಕಾದ್ರೆ, ಮೀನಾ ಅಳ್ಬೇಡ ಮೀನಾ, ನೋಡು ನಿನ್ ಹತ್ರ ನನ್ಗೆ ಅಳು ಬರುತ್ತೆ, ಪ್ಲೀಸ್ ಅಳ್ಬೇಡ ಅಂತ ಸೂರ್ಯ ಹೇಳ್ತಿರ್ತಾನೆ. ನನಗೆ ಮಗು ಆಗೋದಿಲ್ವಾ ರೀ, ನಾನು ಅಮ್ಮ ಆಗಕ್ ಆಗೋದಿಲ್ವಾ, ನಿಮಗೋಸ್ಕರ ನಾನ್ ಒಂದ್ ಮಗುನ್ ಕೊಡೋ ಯೋಗ್ಯತೆನ ನನ್ಗಿಲ್ವಾ ಅಂತ ಹೇಳ್ಕೊಂಡು ಮೀನಾ ಅಳ್ತಿರ್ತಾಳೆ. ಮೀನಾ, ಹಂಗೆಲ್ಲ ಏನೂ ಇಲ್ಲ ಮೀನಾ, ನೋಡು ನೀನ್ ಅಳ್ಬೇಡ, ಖಂಡಿತ ನಮ್ಗೆ ಮಗು ಆಗೇ ಆಗತ್ತೆ ಅಂತ ಸೂರ್ಯ ಸಮಾಧಾನ ಮಾಡ್ತಿರ್ತಾನೆ. ಮೀನಾ ಅವ್ರೆ, ಭಯ ಪಡ್ಬೇಡಿ, ಇದಕ್ಕೆ ಅಂತ ತುಂಬಾ ಟ್ರೀಟ್ಮೆಂಟ್ ಇದಾವೆ ಅಂತ ಹೇಳ್ತಿದಾರಲ್ಲ, ನೀವು ದೇವ್ರ ಮೇಲೆ ನಂಬಿಕೆ ಇಡಿ, ಖಂಡಿತ ಆಗತ್ತೆ ಅಂತ ಶ್ವೇತಾ ಹೇಳ್ತಿರ್ತಾಳೆ. ರೀ, ನನ್ಗೆ ಮಗು ಆಗ್ಲಿಲ್ಲ ಅಂತಂದ್ರೆ ನಾನ್ ಏನ್ರಿ ಮಾಡ್ಲಿ ಅಂತ ಹೇಳ್ಕೊಂಡು ಮೀನಾ ಅಳ್ಬೇಕಾದ್ರೆ, ಮೀನಾ ನೋಡು ಧೈರ್ಯವಾಗಿರು, ನೀನು ತುಂಬಾನೇ ಧೈರ್ಯ ಇರೋಂತ ಹುಡುಗಿ, ಇಷ್ಟಕ್ಕೆಲ್ಲ ಯಾಕೆ ಹೆದರ್ಕೋತೀಯ, ಏನು ಆಗಲ್ಲಮ್ಮ, ನೋಡು ಖಂಡಿತ ನಮ್ಗೆ ಮಗು ಆಗತ್ತೆ, ನಿನ್ನ ಅಮ್ಮ ನನ್ನನ್ನ ಅಪ್ಪ ಅಂತ ಕರೆಯೋದಿಕ್ಕೆ ಖಂಡಿತ ನಮ್ಗೆ ಮಗು ಆಗೇ ಆಗತ್ತಮ್ಮ, ಆ ನಂಬಿಕೆ ನನ್ಗಿದೆ, ಎಲ್ಲ ಸರಿ ಹೋಗುತ್ತಮ್ಮ, ಸಮಾಧಾನ ಮಾಡ್ಕೊ, ಧೈರ್ಯವಾಗಿರು ಅಂತ ಹೇಳ್ತಾ ಸೂರ್ಯ ಮೀನನ್ಗೆ ಸಮಾಧಾನ ಮಾಡಿದ್ರು ಕೂಡ ಒಳಗಡೆನೆ ಅವನು ಸಹ ಅಳ್ತಾ ಇರ್ತಾನೆ. ಸರಿ ಬಾ ಹೋಗೋಣ ಅಂತ ಹೇಳ್ತಾ ಸೂರ್ಯ
ತನ್ ಕಾರಲ್ಲಿ ಹೋಗಿ ಕುತ್ಕೋತಾನೆ. ಆಗ ಕನಕ, ಶ್ವೇತಾ ಮತ್ತೆ ಮೀನಾ 3 ಜನ ಬರ್ಬೇಕಾದ್ರೆ, ಅಕ್ಕ ನಿನ್ ತಲೆ ಕೆಡ್ಸ್ಕೊಬಿಡ್ವೆ, ಎಲ್ಲ ಸರಿ ಹೋಗುತ್ತೆ ಅಂತ ಕನಕ ಸಮಾಧಾನ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಶಾಂತಿ ಅಲ್ಲೇ ಆಟೋದಲ್ಲಿ ಹೋಗ್ತಿರ್ತಾಳೆ. ಅವಳು ಸಡನ್ ಆಗಿ ಮೀನನ್ನ ಆಸ್ಪತ್ರೆ ಹತ್ರ ನೋಡಿ ಆಟೋನ ನಿಲ್ಲಿಸ್ತಾಳೆ. ಇವಳು ಯಾಕೆ ಆಸ್ಪತ್ರೆಯಿಂದ ಆಚೆಗ್ ಬರ್ತಾ ಇದ್ದಾಳೆ ಅಂತ ಶಾಂತಿ ಮನ್ಸಲ್ಲೇ ಅನ್ಕೊಂಡು ಇವ್ರನ್ನೇ ನೋಡ್ಬೇಕಾದ್ರೆ, ಮೀನಾ ಅವ್ರೆ, ನಿಮ್ಗೆ ಹೇಳಿದ್ ನೆನ್ಪಿದೆ ಅಲ್ಲ, ಜಾಸ್ತಿ ಭಾರ ಎತ್ತಬಾರ್ದು, ನೀವ್ ಆರೋಗ್ಯನ ಹುಷಾರಾಗಿ ನೋಡ್ಕೊಳ್ಳಿ, ಡಾಕ್ಟರ್ ಹೇಳಿದ ಔಷಧಿನೆಲ್ಲ ತಗೊಳ್ಳಿ, ಟೈಮ್ಗೆ ಸರಿಯಾಗಿ ಊಟ ಮಾಡಿ ಅಂತ ಶ್ವೇತಾ ಹೇಳ್ಬೇಕಾದ್ರೆ, ತುಂಬಾ ಥ್ಯಾಂಕ್ಸ್ ಶ್ವೇತಾ, ನನ್ನನ್ನ ಇಲ್ಲಿ ಕರ್ಕೊಂಡ್ ಬಂದು ಸೇರ್ಸಿದಿಕ್ಕೆ. ನೀವಿಲ್ಲ ಅಂದಿದ್ರೆ ಏನಾಗ್ತಿತ್ತೋ ಏನೋ ಅಂತ ನೀನ ಹೇಳ್ಬೇಕಾದ್ರೆ, ಅಯ್ಯೋ ನನ್ಗೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದೀರಾ, ನೋಡಿ ನೀವ್ ಈ ಟೈಮಲ್ಲಿ ತುಂಬಾನೇ ಚೆನ್ನಾಗಿ ಊಟ ಮಾಡ್ಬೇಕು, ಆರೋಗ್ಯವಾಗಿರ್ಬೇಕು, ಟೇಕ್ ಕೇರ್ ಅಂತ ಶ್ವೇತಾ ಹೇಳ್ತಿರ್ತಾಳೆ. ಅಯ್ಯೋ ಏನಿದು, ಶ್ವೇತಾ ಯಾಕೆ ಇವಳಿಗೆ ಆರೋಗ್ಯ ಚೆನ್ನಾಗಿ ನೋಡ್ಕೊಂತ ಹೇಳ್ತಾ ಇದ್ದಾಳೆ, ಏನಾಗಿರ್ಬೋದು, ಹೌದು ಏನ್ ಆಸ್ಪತ್ರೆ ಇದು ಅಂತ ಶಾಂತಿ ಆಸ್ಪತ್ರೆ ಹೆಸರನ್ನ ನೋಡ್ತಾಳೆ. ಅದ್ರಲ್ಲಿ ವುಮೆನ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್ ಸೆಂಟರ್ ಅಂತ ಇರುತ್ತೆ. ಅದನ್ನ ನೋಡಿ ಶಾಂತಿಗೆ ಶಾಕ್ ಆಗತ್ತೆ. ಆಗ ಸೂರ್ಯ ಮೀನಿನ ಕೂರ್ಸ್ಕೊಂಡು ಅಲ್ಲಿಂದ ಹೋಗ್ತಾನೆ. ಶ್ವೇತಾ ಅವಳ ಪಾಡ್ಗಳು ಅಲ್ಲಿಂದ ಹೋಗ್ತಾಳೆ. ಕನಕ ಆಸ್ಪತ್ರೆ ಒಳಗಡೆ ಹೋಗ್ಬೇಕಾದ್ರೆ ಅಷ್ಟರಲ್ಲಿ ಶಾಂತಿ ಆಟೋ ಇಂದ ಇಳಿದು ಓಡೋಡಿ ಅಲ್ಲಿಗೆ ಬರ್ತಾಳೆ. ಏಯ್ ಬಾರ ಇಲ್ಲಿ ಅಂತ ಶಾಂತಿ ಕರಿಬೇಕಾದ್ರೆ ಕನಕ ಏನತ್ತೆ ಅಂತ ಹತ್ರಕ್ಕೆ ಹೋಗ್ತಾಳೆ. ಸೂರ್ಯ ಮೀನಾ ಯಾಕೆ ಆಸ್ಪತ್ರೆಗೆ ಬಂದಿದ್ರು ಅಂತ ಶಾಂತಿ ಕೇಳ್ಬೇಕಾದ್ರೆ, ಇನ್ನೆಂತ ಕತೆ, ಡಾಕ್ಟರ್ನ ನೋಡೋದಿಕ್ಕೆ ಅಂತ ಕನಕ ಹೇಳ್ತಾಳೆ. ಆಸ್ಪತ್ರೆಗೆ ಡಾಕ್ಟರ್ ನೋಡಕ್ ಬರ್ದೆ ಪೂಜಾರಿ ನೋಡಕ್ ಬರ್ತಾರೇನೆ, ಡಾಕ್ಟರ್ನ ಏಂತಕ್ ನೋಡಕ್ ಬಂದಿದ್ರು ಅಂತ ಕೇಳಿದ್ದು ಅಂತ ಶಾಂತಿ ಕೇಳ್ತಾಳೆ. ಅದು ಅಕ್ಕಂಗೆ ಹುಷಾರಿರ್ಲಿಲ್ಲ, ಅದಕ್ಕೇನೆ ಆಸ್ಪತ್ರೆಗೆ ಬಂದಿದ್ಲು ಅಷ್ಟೇನೆ ಅಂತ ಕನಕ ಹೇಳ್ತಾಳೆ. ಏನ ನಿಮ್ ಅಕ್ಕಂಗ್ ಹುಷಾರಿರ್ಲಿಲ್ವಾ, ಏನಾಯ್ತು ನಿಮ್ ಅಕ್ಕಂಗೆ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅದು ಹೊಟ್ಟೆ ನೋವು ಅಂತ ಹೇಳ್ತಿದ್ಲು, ಅದಕ್ಕೆ ಡಾಕ್ಟರ್ ಹತ್ರ ತೋರ್ಸಕ್ ಬಂದಿದ್ಲು ಅಂತ ಕನಕ ಹೇಳ್ತಾಳೆ. ಹೊಟ್ಟೆ ನೋವಾ, ಅಲ್ಲ ಬೆಳಗ್ಗೆ ಚೆನ್ನಾಗೇ ಇದ್ಲು, ದಿಢೀರ್ ಅಂತ ಹೊಟ್ಟೆ ನೋವು ಹೆಂಗ್ ಬಂತು ಅಂತ ಶಾಂತಿ ಕೇಳ್ಬೇಕಾದ್ರೆ, ಅತ್ತೆ ಹೊಟ್ಟೆ ನೋವೇನು ಮೆಸೇಜ್ ಮಾಡಿ ಬರುತ್ತಾ ಅಂತ ಕನಕ ಕೇಳ್ತಾಳೆ. ಆಹಾ, ಈ ತರ ಕಿಂಡಲ್ಗೇನು ಕಮ್ಮಿ ಇಲ್ಲ, ನೀನು ಏನೋ ಒಂದ್ ವಿಷಯನ ನನ್ನ ಹತ್ರ ಮುಚ್ಚಿಡ್ತಾ ಇದ್ಯಾ ಅಂತ ಅನ್ನಿಸ್ತಾ ಇದೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಯ್ಯೋ ಅತ್ತೆ ನಾನ್ ಯಾಕತ್ತೆ ವಿಷಯ ಮುಚ್ಚಿಡ್ಲಿ ಅಂತ ಕನಕ ಕೇಳ್ತಾಳೆ. ಇದು ಹೆರಿಗೆ ಆಸ್ಪತ್ರೆ ತಾನೆ, ಇಲ್ಲಿ ಜಾಸ್ತಿ ಪ್ರೆಗ್ನೆನ್ಸಿ ತಾನೇ ಬರೋದು ಅಂತ ಶಾಂತ ಕೇಳ್ಬೇಕಾದ್ರೆ, ಇಲ್ಲಿ ಮೆಟರ್ನಿಟಿ ಡಾಕ್ಟರ್ಸು ಇದಾರೆ, ಜನರಲ್ ಡಾಕ್ಟರ್ಗಳು ಇದಾರೆ ಅಂತ ಕನಕ ಹೇಳ್ಬೇಕಾದ್ರೆ, ಏಯ್ ಸುಮ್ನೆ ಏನೇನೋ ಹೇಳ್ಬೇಡ ಕಣೆ, ನಿಜ ಹೇಳು, ನಿಮ್ ಅಕ್ಕ ಬಸ್ರಿ ಏನೇ ಅಂತ ಶಾಂತಿ ಭಯದಲ್ಲಿ ಕೇಳ್ಬೇಕಾದ್ರೆ, ಹೌದು 13 ತಿಂಗಳು ಅಂತ ಕನಕ ಕಾಮಿಡಿ ಮಾಡ್ತಾಳೆ. ಏಯ್ ಅಂತ ಶಾಂತಿ ರೇಗಾಡ್ಬೇಕಾದ್ರೆ, ಮತ್ತಿನ್ನೇನತ್ತೆ ಆತರ ಏನಾದ್ರೂ ಇದ್ದಿದ್ರೆ ಅದನ್ನ ಖುಷಿಯಾಗಿ ಹೇಳ್ಕೊತಾ ಇದ್ದೆ, ನಾ ಹೇಳ್ತಾ ಇದೀನಲ್ಲ ಅಕ್ಕಂಗೆ ಹೊಟ್ಟೆ ನೋವು ಅಂತಾನೆ ಬಂದಿದ್ದು ಅಂತ ಕನಕ ಹೇಳ್ತಾಳೆ. ನೋಡೆ, ಅಕಸ್ಮಾತ್ ಏನಾದ್ರೂ ನಿಮ್ ಅಕ್ಕ ಬಸ್ರಿ ಅನ್ನೋ ವಿಷಯನ ಮುಚ್ಚಿಟ್ರೆ ಆಮೇಲಿದೆ ನಿನಗೆ ಅಂತ ಶಾಂತಿ ಹೇಳ್ತಾಳೆ. ಏನತ್ತೆ, ಅಕ್ಕ ಪ್ರೆಗ್ನೆಂಟ್ ಆಗ್ಬೇಕು ಅಂತ ತುಂಬಾನೇ ಆಸೆ ಇಟ್ಕೊಂಡಿದೀರಾ ಅನ್ಸತ್ತೆ, ಆತರ ಎಲ್ಲ ಏನು ಇಲ್ಲ ಅತ್ತೆ ಅಂತ ಕನಕ ಹೇಳ್ತಾಳೆ. ನೋಡೆ, ನಿಮ್ ಅಕ್ಕನ್ಗಿಂತ ನೀನು ದೊಡ್ಡ ಕಿಲಾಡಿ ಕಣೆ, ಸೂರ್ಯ ಏನಾದ್ರೂ ಹೇಳಿದ್ನೇನೆ ಈ ವಿಷಯನ ಯಾರತ್ರನು ಹೇಳ್ಬೇಡ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅತ್ತೆ ನೀವ್ ಸುಮ್ನೆ ಹೊರಗೆ ಯೋಚನೆ ಮಾಡ್ತಾ ಇದ್ದೀರಾ, ನಿಜವಾಗ್ಲೂ ಅಕ್ಕ ಹೊಟ್ಟೆ ನೋಗೆ ಬಂದಿದ್ದು ಅಂತ ಕನಕ ಹೇಳ್ತಾಳೆ. ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಕಣೆ, ನಾನು ಮನೆಗ್ ಹೋಗಿ ಅವ್ರೇ ವಿಚಾರಿಸ್ಕೋತೀನಿ ಅಂತ ಹೇಳ್ತಾ ಶಾಂತಿ ಅಲ್ಲಿಂದ ಹೊರಡ್ತಾಳೆ. ಅಯ್ಯೋ, ಅಕ್ಕ ಇರೋ ಸಿಚುಯೇಷನ್ ಅಲ್ಲಿ ಇವ್ರು ಏನ್ ಮಾಡ್ತಾರೋ ಏನೋ, ಒಂದು ಅರ್ಥ ಆಗ್ತಿಲ್ವಲ್ಲ ಅಂತ ಕನಕ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಮನೋಜ ತನ್ಗೆ ಇನ್ನೂ ಅತ್ತೆ ದುಡ್ಡು ಕೊಟ್ಟಿಲ್ವಲ್ಲ ಅನ್ನೋ ಟೆನ್ಷನ್ ಅಲ್ಲಿ ಓಡಾಡ್ಬೇಕಾದ್ರೆ, ನೋಡಿ ಪಪ್ಪರಪ್ಪ ಮನೋಜ್, ಇವಾಗ ನಿಮ್ ಟೈಮ್ ಸೂಪರ್ ಆಗಿದೆ, ನೀವೇನು ತಲೆ ಕೆಡ್ಸ್ಕೊಬೇಡಿ, ನೀವ್ ಅನ್ಕೊಂಡಿದ್ದೆಲ್ಲ ಆಗತ್ತೆ, ಆದ್ರೆ ಮೊದ್ಲು ನೀವು ಆ ಹುಡುಗಿ ಜೊತೆ ಫಸ್ಟ್ ಡೇಟ್ ನ ಮಾಡ್ಕೋಬೇಕಂತೆ, ಆಗ್ಲೇ ನಿಮ್ಗೆ ದುಡ್ಡು ಸಿಗೋದು ಅಂತ ನ್ಯೂಮರಾಲಜಿಸ್ಟ್ ಹೇಳ್ಬೇಕಾದ್ರೆ, ಅಯ್ಯೋ ಸರ್ ಸುಮ್ನೆ ರೀ ಸರ್, ನನ್ ಲೈಫೇ ಚೆನ್ನಾಗಿಲ್ಲ, ಈಗೇನಾದ್ರೂ ನಾನು ಆ ತರ ಏನಾದ್ರೂ ಯೋಚನೆ ಮಾಡ್ದೆ ಅಂತಂದ್ರೆ ನನ್ಗೆ ಜೈಲೇ ಗ್ಯಾರಂಟಿ ಅಂತ ಮನೋಜ ಹೇಳ್ತಾನೆ. ನೋಡಿ ಪಪ್ಪರಪ್ಪ ಮನೋಜ್, ನಿಮ್ಮ ಒಂದು ಜಾತಕದಲ್ಲಿ ನೀವು ಜೈಲ್ಗೆ ಹೋಗೋ ಯಾವ ಸೂಚನೆನೂ ಇಲ್ಲ ನೋಡಿ, ನಿಮ್ಗಿವಾಗ ಅದೃಷ್ಟ ಲಕ್ಷ್ಮಿ ಹುಡ್ಕೊಂಡ್ ಬಂದಿದ್ದಾಳೆ, ಬೇಡ ಅಂತ ಹೇಳ್ಬೇಡಿ ಅಂತ ನ್ಯೂಮರಾಲಜಿಸ್ಟ್ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಮನೋಜನತ್ತೆ ಶೋರೂಮ್ಗೆ ಬರ್ತಾರೆ. ಬಾಸ್, ಅದೃಷ್ಟ ಲಕ್ಷ್ಮಿ ನಿಜವಾಗ್ಲೂ ಬರ್ತಾ ಇದಾರೆ ನೋಡಿ ಅಂತ ಛಾಯಾ ಹೇಳ್ಬೇಕಾದ್ರೆ, ಮನೋಜ ಅವ್ರ ಅತ್ತೆನ ನೋಡಿ ಹತ್ರಕ್ ಹೋಗ್ತಾನೆ. ಬನ್ನಿ ಅತ್ತೆ ಅಂತ ಮನೋಜ ಹೇಳ್ಬೇಕಾದ್ರೆ, ಏನಳಿ ಅಂದ್ರೆ ನೀವ್ ಈ ರೀತಿ ಮಾಡ್ಬಿಟ್ರಿ, ಬರ್ತೀನಿ ಅಂತ ಹೇಳಿ ಮನೆಗೆ ಬರ್ತಾ ಇಲ್ಲ ಅಂತ ಮನೋಜನತ್ತೆ ಕೇಳ್ಬೇಕಾದ್ರೆ, ಏನ್ ಮಾಡೋದು, ನಾನ್ ಅನ್ಕೊಂಡಿದ್ದೆಲ್ಲ ಏನು ನಡೀತಾನೆ ಇಲ್ವಲ್ಲ ಅಂತ ಮನೋಜ ಹೇಳ್ತಾನೆ. ಅದೇನೇ ಹೇಳಿ ಅಂದ್ರೆ ನಾನು ಕೇಳ್ತಾ ಇರೋದು, ಆಗ್ಬೇಕಾಗಿರೋದೆಲ್ಲ ಆದ್ರೆ ತಾನೆ
ನಿಮ್ಗೂ ಬರ್ಬೇಕಾಗಿರೋದೆಲ್ಲ ಬರೋದು ಅಂತ ಮನೋಜನ್ ಅತ್ತೆ ಹೇಳ್ದಾಗ ಏನ್ ಮಾಡೋದು, ನೀವು ನನ್ನನ್ನ ನಂಬ್ತಾನೆ ಇಲ್ವಲ್ಲ, ನನ್ನನ್ನ ನಂಬಿ ದುಡ್ಡು ಕೊಟ್ಟಿದ್ರೆ ಇಷ್ಟೊತ್ಕಾಗ್ಲೇ ಎಲ್ಲ ಆಗೋಗ್ತಿತ್ತು ಅಂತ ಮನೋಜ ಹೇಳ್ತಾನೆ. ನೋಡಿ ಅಳಿಯಂದ್ರೆ, ನೀವ್ ಹೇಳೋದ್ ನಂಗೆ ಅರ್ಥ ಆಗ್ತಿಲ್ಲ ಅಂತ ಹುಡುಗಿ ತಾಯಿ ಹೇಳ್ಬೇಕಾದ್ರೆ, ನೋಡಿಮ್ಮ, ಇವ್ರು ಹಳೆ ಮದ್ವೆಯಿಂದ ಪೂರ್ತಿಯಾಗಿ ಆಚೆಗ್ ಬರ್ಬೇಕು, ಆಮೇಲೆ ತಾನೇ ನಿಮ್ ಹುಡುಗಿ ಜೊತೆ ಜೀವನ ಮಾಡಕ್ಕಾಗೋದು. ಅದಕ್ಕೆ ಇವ್ರಿಗೆ ಡೈವರ್ಸ್ ಆಗ್ಬೇಕು. ಆ ಡೈವರ್ಸ್ ಆಗ್ಬೇಕು ಅಂದ್ರೆ ನೀವ್ ಇವ್ರಿಗೆ ಮೊದ್ಲು ದುಡ್ಡು ಕೊಡ್ಬೇಕು. ಆ ದುಡ್ಡು ಕೊಡೋದ್ರ ಬಗ್ಗೆ ನೀವು ಯೋಚನೆ ಮಾಡಿ ಅಂತ ನ್ಯೂಮರಾಲಜಿಸ್ಟ್ ಮನೋಜನ್ ಅತ್ತೆಗೆ ಹೇಳ್ತಾರೆ. ಅಯ್ಯೋ, ಏನ್ ಮಾಡೋದು, ಇವ್ರು ಇಷ್ಟೊಂದೆಲ್ಲ ಫೋರ್ಸ್ ಮಾಡ್ತಿದಾರೆ ಬೇರೆ. ನಾನ್ ಹೇಳೋದಕ್ಕೂ ಒಪ್ಕೋತಾ ಇಲ್ಲ. ನನ್ ಮಗಳು ಜೀವನ ಸರಿ ಹೋಗ್ಲೇಬೇಕು ಅಂತಂದ್ರೆ ನಾನ್ ಇವಾಗ ದುಡ್ಡು ಕೊಡ್ಲೇಬೇಕಲ್ಲ ಅಂತ ಮನೋಜನ್ ಅತ್ತೆ ತುಂಬಾನೇ ಯೋಚನೆ ಮಾಡ್ತಾ, ನೋಡಿ ಅಳಿ ಅಂದ್ರೆ, ನಿಮ್ ಮೇಲೆ ನನ್ಗೆ ನಂಬಿಕೆ ಇದೆ. ನಾ ಹೇಳಿದ್ನಲ್ಲ, ಆಡಿಟರ್ ಬೇರೆ ಊರಲ್ಲಿಲ್ಲ ಅಂತ, ಅವ್ರು ಊರಿಂದ ಬಂದಿದ್ದಾರೆ ಇವಾಗ. ಅವ್ರ ಹತ್ರ ನಾನು ಈಗಾಗ್ಲೇ ಮಾತಾಡಿದೀನಿ ಅಂತ ಮನೋಜನ್ ಅತ್ತೆ ಹೇಳ್ತಾರೆ. ಓ, ಹಾಗಿದ್ರೆ ದುಡ್ಡು ಬರುತ್ತೆ ಅಲ್ವಾ ಮೇಡಮ್ ಅಂತ ಸೀನಾ ಬ್ರೋ ಕೇಳ್ಬೇಕಾದ್ರೆ, ಅಳಿಯಂದ್ರೆ, ನಾನ್ ಈಗಾಗ್ಲೇ ದುಡ್ಡನ್ನ ಅರೇಂಜ್ ಮಾಡಕ್ ಹೇಳಿದೀನಿ, ಅದ್ರ ಬಗ್ಗೆನೇ ನಿಮ್ ಹತ್ರ ಹೇಳಕ್ಕೆ ಅಂತ ಇಲ್ಲಿಗ್ ಬಂದೆ ಅಂತ ಮನೋಜನ್ ಅತ್ತೆ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಮನೋಜನ್ಗೆ ತುಂಬಾನೇ ಖುಷಿ ಆಗತ್ತೆ. ಹಾಗಿದ್ರೆ ನಾಳೆ ಬಂದ್ರೆ ದುಡ್ಡು ಸಿಗುತ್ತೆ ಅಲ್ವಾ ಅತ್ತೆ ಅಂತ ಮನೋಜ ಕೇಳ್ಬೇಕಾದ್ರೆ, ಖಂಡಿತ. ಅಲ್ಲ ಅಳಿಯಂದ್ರೆ, ನನ್ಗಿರೋದು ಒಬ್ಳೆ ಮಗಳು, ಹಾಗಿದ್ಮೇಲೆ ನನ್ ಇಡೀ ಆಸ್ತಿ ಎಲ್ಲ ನಿಮ್ಗೆ ತಾನೆ, ಅಂತದ್ರಲ್ಲಿ ಈ ಚಿಕ್ಕ ಅಮೌಂಟ್ ನಾನ್ ಕೊಡೋದಿಲ್ವಾ ಹೇಳಿ. ನೋಡಿ, ನಾಳೆ ಮನೆಗ್ ಬನ್ನಿ, ದುಡ್ಡು ರೆಡಿ ಇರುತ್ತೆ ಅಂತ ಮನೋಜನ್ ಅತ್ತೆ ಹೇಳ್ತಾರೆ. ಸರಿ ಅತ್ತೆ, ತುಂಬಾನೇ ಖುಷಿ ಆಯ್ತು ಅತ್ತೆ ಅಂತ ಮನೋಜ ಹೇಳ್ಬೇಕಾದ್ರೆ, ಸರಿ ಅಳಿ ಅಂದ್ರೆ, ಮನೇಲಿ ನನ್ ಮಗಳು ಒಬ್ಳೆ ಇರ್ತಾಳೆ, ಕೆಲಸದವರು ತುಂಬಾ ಹೊತ್ತು ಅವಳನ್ನ ಮೇಂಟೈನ್ ಮಾಡಕ್ ಆಗೋದಿಲ್ಲ, ನಾನ್ ಇನ್ ಬರ್ತೀನಿ ಅಂತ ಹೇಳ್ತಾ ಮನೋಜನ್ ಅತ್ತೆ ಅಲ್ಲಿಂದ ಹೋಗ್ತಾರೆ. ಸಾರ್, ಏನ್ ಸಾರ್ ನೀವು, ಸೂಪರ್ ಸರ್ ನೀವು ಅಂತ ಹೇಳ್ತಾ ಮನೋಜ ಆ ನ್ಯೂಮರಾಲಜಿಸ್ಟ್ ನ ಹಗ್ ಮಾಡ್ತಾನೆ. ಹಾಗೆ ತನ್ಗೆ ದುಡ್ಡು ಸಿಗುತ್ತೆ ಅನ್ನೋ ಖುಷಿಲಿ ಮನೋಜ ತೇಲಾಡ್ತಿರ್ತಾನೆ. ಈ ಕಡೆ ಶಾಂತಿ ಸೀದಾ ಮನೆಗ್ ಬರ್ತಾಳೆ. ಆಗ ರಂಗನಾಥ್ ಅವ್ರನ್ನ, ರೀ ಬನ್ರಿ, ಇಲ್ಲಿ ನಿಮ್ಗೆ ಇನ್ನೊಂದ್ ವಿಷಯ ಹೇಳ್ಬೇಕಾಗಿತ್ತು ಅಂತ ಶಾಂತಿ ಹೇಳ್ಬೇಕಾದ್ರೆ, ಈ ಶಾಂತಿ ಸ್ವಲ್ಪ ಸಮಾಧಾನ ಕುತ್ಕೊಂಡು ಅದೇನು ಅಂತ ಹೇಳು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಷ್ಟ್ರಲ್ಲಿ ಶ್ರುತಿ ಮತ್ತೆ ರವಿ ಇಬ್ರು ಅಲ್ಲಿಗೆ ಬರ್ತಾರೆ. ನಾನು ಕಸ್ತೂರಿ ಮನೆಯಿಂದ ವಾಪಸ್ ಬರ್ಬೇಕಾದ್ರೆ ರೋಡಲ್ಲಿ ಸೂರ್ಯ ಮತ್ತೆ ಮೀನಾ ಆಸ್ಪತ್ರೆಗೆ ಹೋಗಿ ಬರೋದನ್ನ ನೋಡ್ದೆ ಕಣ್ರಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನು, ಆಸ್ಪತ್ರೆಯಿಂದ ಬರ್ತಿದ್ರಾ, ಯಾಕೆ, ಏನಾಯ್ತು, ಅವ್ರಿಗೆ ಹುಷಾರಿಲ್ವಾ ಅಂತ ರಂಗನಾಥ್ ಅವ್ರು ಗಾಬರಿಯಿಂದ ಕೇಳ್ತಾರೆ. ಅಲ್ಲ, ಇಬ್ರು ಬೆಳಿಗ್ಗೆನು ಚೆನ್ನಾಗೇ ಇದ್ರಲ್ಲ ಅಂತ ಶ್ರುತಿ ಮತ್ತೆ ರವಿ ಇಬ್ರು ಹೇಳ್ತಿರ್ತಾರೆ. ಅಯ್ಯೋ ರೀ, ಈ ಹೆರಿಗೆ ಆಸ್ಪತ್ರೆ ಎಲ್ಲ ಇರುತ್ತಲ್ಲ, ಆ ಆಸ್ಪತ್ರೆಯಿಂದ ಆಚೆಗ್ ಬರ್ತಿದ್ರು ಅಂತ ಶಾಂತಿ ಹೇಳ್ತಿರ್ತಾಳೆ. ಅಷ್ಟ್ರಲ್ಲಿ ಸೂರ್ಯ ಮೀನಾ ಇಬ್ರು ಮನೆ ಬಾಗ್ಲಿಗ್ ಬರ್ತಾರೆ. ಶಾಂತಿ ಮಾತಾಡ್ತಿರೋ ಮಾತನ್ನ ಅಲ್ಲಿಂದನೇ ಕೇಳಿಸ್ಕೊತಿರ್ತಾರೆ. ಅವ್ರಿಬ್ರು ಯಾಕ್ರಿ ಎಲ್ಗ್ ಹೋದ್ರು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅದನ್ನ ಅಪ್ಪಯ್ಯನ ಹತ್ರ ಕೇಳಿದ್ರೆ ಅವ್ರಿಗೇನ್ ಗೊತ್ತಾಗತ್ತೆ ಸಕ್ರೆ ಅಂತ ಸೂರ್ಯ ಹೇಳ್ತಾನೆ. ಆಗ ಶಾಂತಿ, ರಂಗನಾಥ್, ರವಿ ಮತ್ತೆ ಶ್ರುತಿ 4 ಜನ ಬಾಗ್ಲ ಕಡೆ ನೋಡ್ತಾರೆ. ಅಲ್ಲಿ ಸೂರ್ಯ ಮೀನಾ ಬಂದ್ ನಿಂತಿರೋದನ್ನ ನೋಡಿ ಶಾಂತಿ ಮೂತಿ ತಿರ್ಗಿಸ್ತಿರ್ತಾಳೆ. ಏಯ್, ಎಲ್ಲ ಹೋಗಿದ್ರಿ ಅಂತ ಶಾಂತಿ ಕೇಳ್ಬೇಕಾದ್ರೆ, ನಾವ್ ಆಸ್ಪತ್ರೆಗೆ ಹೋಗಿ ಬರ್ತಾ ಇದೀವಿ ಅಂತ ನಿನ್ಗೆ ಗೊತ್ತಲ್ಲ ಸಕ್ರೆ ಅಂತ ಸೂರ್ಯ ಬೇಜಾರಲ್ಲಿರೋ ವಾಯ್ಸ್ ಅಲ್ಲಿ ಹೇಳ್ತಾನೆ. ಯಾಕಪ್ಪ ಸೂರ್ಯ, ಏನಾಯ್ತು, ನಿನ್ ಮುಖ ಎಲ್ಲ ಬಾಡಿದೆ, ಹುಷಾರಿಲ್ವೇನಪ್ಪ ಅಂತ ರಂಗನಾಥ್ ಅವರು ಕೇಳ್ತಾರೆ. ಆಗ ಮೀನಾ ಮತ್ತೆ ಸೂರ್ಯ ಇಬ್ರು ಬೇಜಾರಲ್ಲಿ ನಿಂತ್ಕೊಂಡಿರ್ತಾರೆ. ಹೇಳಪ್ಪ, ಯಾರ್ಗೇನಾಯ್ತು ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಏಯ್, ಅವ್ರು ಕೇಳ್ತಾ ಇರೋದು ಕೇಳಿಸ್ತಾ ಇಲ್ವಾ ನಿಮ್ಗೆ, ನೀವಿಬ್ರು ಯಾಕೆ ಆಸ್ಪತ್ರೆಗೆ ಹೋಗಿದ್ರಿ ಅಂತ ಶಾಂತಿ ಕೇಳ್ತಾಳೆ. ಅದು ಮೀನಿಂಗೆ ಹೊಟ್ಟೆ ನೋವು ಅಂತ ಹೇಳಿದ್ಲಪ್ಪ, ಅದಕ್ಕೆ ಹೋಗಿದ್ದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏಯ್, ಸುಳ್ಳು ಹೇಳ್ಬೇಡ ಕಣ, ಇಬ್ರು ಏನೋ ಮುಚ್ಚಿಡ್ತಾ ಇದ್ದೀರಾ ಅಂತ ಶಾಂತಿ ಕೇಳ್ತಾಳೆ. ಅತ್ತೆ, ಅವ್ರೇ ಹೇಳ್ತಾ ಇದಾರೆ ತಾನೆ ಹೊಟ್ಟೆ ನೋವು ಅಂತ, ಅಲ್ಲ ಇದ್ರಲ್ಲಿ ಮುಚ್ಚಿಡೋ ಅಂತದ್ ಏನಿದೆ ಅಂತ ಶ್ರುತಿ ಕೇಳ್ತಾಳೆ. ನನಗೆ ಡೌಟ್ ಇದೆ ಅಂತ ಶಾಂತಿ ಕೇಳ್ಬೇಕಾದ್ರೆ, ಡೌಟಾ, ಏನಮ್ಮ ಅದು ಅಂತ ರವಿ ಕೇಳ್ತಾನೆ. ಇವಳು ಬಸ್ರಿ ಅಂತ ನನ್ಗೆ ಡೌಟ್ ಇದೆ ಕಣೋ, ಅದಕ್ಕೆ ಇವ್ರಿಬ್ರು ಮುಚ್ಚಿಡ್ತಾ ಇದಾರೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಮನೆಯವರೆಲ್ಲರೂ ಆಶ್ಚರ್ಯದಿಂದ ಸೂರ್ಯ ಮೀನನ್ನೇ ನೋಡ್ತಿರ್ತಾರೆ. ಆದ್ರೆ ಮೀನಾ ಅಳೋದಿಕ್ಕೆ ಶುರು ಮಾಡ್ತಾಳೆ. ಅತ್ತೆ, ನೀವೇನ್ ಡಾಕ್ಟರಾ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ, ಏನು ಇವ್ರನ್ನ ನೋಡ್ತಿದ್ದಂಗೆ ನಿಮ್ಗೆ ವಿಷಯ ಗೊತ್ತಾಗೋಗ್ಬಿಡುತ್ತಾ ಅಂತ ಶ್ರುತಿ ಕೇಳ್ತಾಳೆ. ಅಲ್ಲ ಶ್ರುತಿ, ಹಾಗಿಲ್ಲ ಅಂದ್ಮೇಲೆ ಅದೇ ಆಸ್ಪತ್ರೆಗೆ ಯಾಕೆ ಹೋಗ್ಬೇಕಿತ್ತು ಇವ್ರು ಅಂತ ಶಾಂತಿ ಕೇಳ್ಬೇಕಾದ್ರೆ, ಏ ಶಾಂತಿ, ಅವಳಿಗೆ ಹೊಟ್ಟೆ ನೋವು ಅದಕ್ಕೆ ಹೋಗಿದ್ದು ಅಂತ ಹೇಳಿಲ್ವೇನೆ, ಆತರ ಏನಾದ್ರೂ ಒಳ್ಳೆ ಸುದ್ದಿ ಇದ್ದಿದ್ರೆ ಅವ್ರು ಹೇಳ್ದ ಸುಮ್ನೆ ಇರ್ತಿದ್ರೇನೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ನೋಡ್ರಿ, ಅದೆಲ್ಲ ನನಗ್ ಗೊತ್ತಿಲ್ಲ, ಒಟ್ನಲ್ಲಿ ಅವ್ರಿಬ್ರಿಗೂ ಇವಾಗ ಮಗು ಆಗದ್ ಬೇಡ ಅಂತ ಶಾಂತಿ ಖಡಾಖಂಡಿತವಾಗಿ ತನ್ನ ನಿರ್ಧಾರನ ಹೇಳ್ತಾಳೆ. ಅದನ್ನ ಕೇಳಿ ಸೂರ್ಯ ಮೀನಾ ಇಬ್ರಿಗೂ ಬೇಜಾರಾಗತ್ತೆ. ಏನಮ್ಮ ಈ ರೀತಿ ಎಲ್ಲ ಮಾತಾಡ್ತಾ ಇದ್ಯಾ ಅಂತ ರವಿ ಶಾಕ್ ಅಲ್ಲಿ ಕೇಳ್ತಾನೆ. ಹೌದು ಕಣ, ಈ ಮನೆಗ್ ಬರೋ ಮೊದಲನೇ ಮಗು ಅದು ಮನೋಜಂದೇ ಆಗಿರ್ಬೇಕು ಅಂತ ಶಾಂತಿ ಹೇಳ್ಬೇಕಾದ್ರೆ, ಇದನ್ನ ಕೇಳಿ ಸೂರ್ಯನ್ ಕಣ್ಣಲ್ಲೂ ನೀರ್ ಬರೋದಕ್ಕೆ ಶುರು ಆಗತ್ತೆ. ಏನತ್ತೆ ಇದು, ಒಳ್ಳೆ ನಾನ್ಸೆನ್ಸ್ ತರ ಮಾತಾಡ್ತಿದೀರಾ, ಯಾವಾಗ ಮಗು ಮಾಡ್ಕೋಬೇಕು ಅಂತ ಅದು ಅವ್ರ ಇಷ್ಟ ಅಂತ ಶ್ರುತಿ ಹೇಳ್ತಾಳೆ. ನೋಡು, ಈಗ ಬೇರೆಯವರ ಇಷ್ಟ ಪ್ರಕಾರ ನಡೆಯೋದಕ್ಕೆಲ್ಲ ಆಗೋದಿಲ್ಲ. ಅಕಸ್ಮಾತ್ ನಿನಗೆ ಮಗು ಆದ್ರೂ ಕೂಡ ನಾನು ಒಪ್ಕೋತೀನಿ, ಆದ್ರೆ ಈ ಹೂ ಕಟ್ಟೋಳ್ಗೆ ಹುಟ್ಟೋ ಮಗು ಈ ಮನೆಗೆ ಮೊದಲನೇ ಮೊಮ್ಮಗು ಆಗಕ್ ಸಾಧ್ಯನೇ ಇಲ್ಲ
ಆಗ್ಲೂಬಾರ್ದು ಅಂತ ಶಾಂತಿ ಖಡಾಖಂಡಿತವಾಗಿ ಹೇಳ್ತಾಳೆ. ಅದನ್ನ ಕೇಳಿ ಮೀನಾ ಅಳ್ತಾ ಅಲ್ಲಿಂದ ಓಡೋಗ್ತಾಳೆ. ಸಕ್ರೆ ಏನ್ ಅನ್ಕೊಂಡಿದ್ಯಾ ಸಕ್ರೆ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ಸೂರ್ಯ ರೇಗಾಡೋದಕ್ಕೆ ಶುರು ಮಾಡ್ತಾನೆ. ಏ ಶಾಂತಿ ಹಾಳಾದವಳೆ, ಏನೇ ನಿನಗ್ ಬಂದಿರೋದು, ನಿಂಗೆ ಮನ್ಸಾಕ್ಷಿನೇ ಇಲ್ವೇನೆ, ಹುಚ್ಚಿ ತರ ಮಾತಾಡ್ತಿದ್ಯಲೆ ಅಂತ ರಂಗನಾಥ್ ಅವರು ಬೈಯೋದಕ್ಕೆ ಶುರು ಮಾಡ್ತಾರೆ. ಅತ್ತೆ, ನಿಮ್ ಮೇಲೆ ಸ್ವಲ್ಪನಾದ್ರೂ ಮರ್ಯಾದೆ ಇತ್ತು, ಅದನ್ನು ನೀವ್ ಇವತ್ತು ಕಳ್ಕೊಂಡ್ಬಿಟ್ರಿ ಅಂತ ಶ್ರುತಿ ಬೈತಾಳೆ. ಅದ್ ಹೇಗಮ್ಮ, ನೀವು ಒಂದ್ ಹೆಣ್ಣಾಗಿ ಈ ರೀತಿ ಎಲ್ಲ ಮಾತಾಡೋದಕ್ಕೆ ನಿಮ್ ಮನ್ಸ್ ಬಂತು? ಅತ್ತಿಗೆ ನೋವ್ ಕೊಟ್ರೆ ನಿಮ್ಗ್ ಅಷ್ಟೊಂದ್ ಖುಷಿ ಏನಮ್ಮ ಅಂತ ರವಿ ಕೇಳ್ತಾನೆ. ನೋಡೋ, ನನ್ಗದೆಲ್ಲ ಬೇಕಾಗಿಲ್ಲ, ನಾನು ನಮ್ಮನೆ ಸಂತೋಷಕ್ಕೋಸ್ಕರ ಇದನ್ನ ಹೇಳ್ತಾ ಇರೋದು ಅಂತ ಶಾಂತಿ ಹೇಳ್ಬೇಕಾದ್ರೆ, ನಿಮ್ಗೆ ಮಗು ಈಗ್ಲೇ ಆಗ್ಬಾರ್ದು ಅನ್ನೋದೇ ನಿಮ್ಗ್ ಆಸೆನ ಸಕ್ರೆ? ನೋಡ್ದ ಅಪ್ಪಯ್ಯ, ನಮ್ ಮಗುನ ಅವ್ರು ಬೇಡವೇ ಬೇಡ ಅಂತ ಹೇಳ್ತಿದ್ದಾರೆ ಅಂತ ಸೂರ್ಯ ಕೇಳ್ತಾನೆ. ಏ ಹೌದು ಕಣ, ನಿಮ್ ಮಗು ನನ್ ಮೊದಲನೇ ಮೊಮ್ಮಗು ಆಗೋದಕ್ಕೆ ನನ್ಗಿಷ್ಟ ಇಲ್ಲ ಕಣೋ ಅಂತ ಶಾಂತಿ ಹೇಳ್ತಾಳೆ. ಅದನ್ನ ಕೇಳಿ ಸೂರ್ಯನ್ ಮನ್ಸು ಒಡ್ದೋಗತ್ತೆ. ಅವ್ಳಿಗ್ ಹುಷಾರಿಲ್ಲ ಅಂತ ನನ್ನ ಆಸ್ಪತ್ರೆ ಕರ್ಕೊಂಡೋಗಿದೆಪ್ಪ. ಇವ್ರೇನಪ್ಪ ಈ ರೀತಿ ಎಲ್ಲ ಮಾತಾಡ್ತಿದ್ದಾರೆ? ಮನೋಜನ್ಗೆ ಮೊದಲನೇ ಮಗು ಆಗ್ಬೇಕಾ? ಏಕೆ ಅವನ್ ತರ ಫ್ರಾಡೆ ಈ ಮನೆಗೆ ಮೊದಲನೇ ವಾರಸ್ದಾರ ಆಗಿರ್ಬೇಕಾ ಅಂತ ಸೂರ್ಯ ಕೇಳ್ತಾನೆ. ಅದ್ರಿಂದ ಶಾಂತಿಗೆ ಕೋಪ ಬರುತ್ತೆ. ನೋಡ್ದೇನ್ರಿ ಯಾವ ರೀತಿ ಮಾತಾಡ್ತಿದ್ದಾನೆ ಇವನು ಅಂತ ಶಾಂತಿ ರೇಗಾಡ್ಬೇಕಾದ್ರೆ, ಏಯ್ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ಸಾಕು, ಮಕ್ಳುಗಳನ್ನ ಬೆಳೆಸ್ಬೇಕಾದ್ರೆ ನಾನು ಎಷ್ಟು ಸಲ ಹೇಳ್ದೆ ಮಕ್ಳಲ್ಲಿ ತಾರತಮ್ಯ ಮಾಡ್ಬೇಡ ಅಂತ. ನನ್ ಮಾತನ್ನ ಕೇಳ್ತೇನೆ ನೀನು? ಇನ್ನು ಮುಂದಿನ ಪೀಳಿಗೆನೋ ನಿನ್ ಬುದ್ಧಿನೇ ಕಂಟಿನ್ಯೂ ಮಾಡ್ತಿದ್ಯಲ್ಲೇ. ಇಷ್ಟು ದಿವಸ ಮಕ್ಳಲ್ಲಿ ತಾರತಮ್ಯ, ಈಗ ಮೊಮ್ಮಕ್ಳಲ್ಲೂ ತಾರತಮ್ಯ ಏನೇ? ಪಾಪ ಕಣೆ ಆ ಮಗು, ಅವಳ ಹತ್ರ ನಿನ್ಗೆ ಅದೇನೇ ಖುಷಿ? ಅವಳ ಮಗುನ ಹೆರಬಾರ್ದು ಅಂತ ಹೇಳೋದಿಕ್ಕೆ ನೀನ್ ಯಾರೇ ಅಂತ ರಂಗನಾಥ್ ಅವರು ಪ್ರಶ್ನೆ ಮಾಡ್ತಾರೆ. ಆಗ ಮೀನಾ ಅವ್ರು ಅಳ್ತಿದಾರಲ್ಲ, ನಾನು ಅವ್ರನ್ನ ಸಮಾಧಾನ ಮಾಡ್ತೀನಿ ಅಂತ ಹೇಳಿ ಶ್ರುತಿ ಮೀನಿನ ರೂಮ್ಗೆ ಹೋಗ್ತಾಳೆ. ಅದು ಹಾಗಲ್ಲ ರೀ, ಅದ್ ಹೇಗ್ರಿ ಈ ಹೂ ಕಟ್ಟೋಳ ಮಗು ಅಂತ ಶಾಂತಿ ಹೇಳ್ಬೇಕಾದ್ರೆ, ಏಯ್ ಬಾಯಿ ಮುಚ್ಕೊಂಡ್ ನಿಂತಿದ್ರೆ ಸರಿ, ನೀನ್ ಇದ್ದರಿದ್ರು ಬಾಯಲ್ಲಿ ಅದೆಷ್ಟು ಸಲ ಈ ಮಾತನ್ನ ಹೇಳಿದ್ಯೆ ನೋಡೆ. ನಾನು ಅಷ್ಟೇ ಕಣೆ, ಒಬ್ಬ ಮಾಮೂಲಿ ಇಂಜಿನ್ ಡ್ರೈವರ್. ಹಾಗಿದ್ಮೇಲೆ ನನ್ ಜೊತೆ ಸಂಸಾರ ಮಾಡಿ 3 ಜನ ಮಕ್ಳನ್ನ ಯಾಕೆ ಹೆತ್ತೆ ನೀನು ಅಂತ ರಂಗನಾಥ್ ಅವರು ಶಾಂತಿ ಮುಖಕ್ ಹೊಡ್ದಂಗೆ ಮಾತನ್ನ ಕೇಳ್ತಾರೆ. ರೀ ಅದು ಹಾಗಲ್ಲ ರೀ, ಮನೋಜನ್ಗೆ ಹೆಣ್ಣು ನೋಡ್ತಾ ಇದೀನಿ, ಅಷ್ಟ್ರಲ್ಲಿ ಇವ್ರಿಗೇನಾದ್ರೂ ಮಗು ಆದ್ರೆ ಅವನ್ಗೆ ಮದ್ವೆ ಹೇಗಾಗುತ್ತೆ ರೀ ಅಂತ ಶಾಂತಿ ಭಯದಲ್ಲೇ ಹೇಳ್ತಾಳೆ. ಅಮ್ಮ, ನೀವ್ ಮಾತಾಡೋದ್ರಲ್ಲಿ ಸ್ವಲ್ಪನಾದ್ರೂ ಲಾಜಿಕ್ ಇದೆ ಅಂತ ಅನ್ಸ್ತೀಯಾ ನಿಮ್ಗೆ? ಅಲ್ಲಮ್ಮ, ಅವ್ನ್ಗೆ ಹೆಣ್ ನೋಡ್ಬೇಕು ಅಂದ್ರೆ ನೋಡಿ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಅದ್ರಲ್ಲೂ ಅವ್ನ್ಗಿನ್ನೂ ಡೈವರ್ಸೇ ಆಗಿಲ್ಲ, ಅಷ್ಟ್ರಲ್ಲೇ ಅವ್ನ್ಗೆ ನೆಕ್ಸ್ಟ್ ಮದ್ವೆ ಮಾಡೋದಕ್ಕೆ ಇಷ್ಟೊಂದ್ ಆತ್ರ ಪಡ್ತಾ ಇದೀರಲ್ಲ. ಇವನ್ಗೆ ಮದ್ವೆ ಆಗಿ 3 ವರ್ಷ ಆಗ್ತಿದೆ ಅಮ್ಮ, ಮಕ್ಳು ಮಾಡ್ಕೋಬೇಡಿ ಅಂತ ಹೇಳ್ತಿದೀಯಲ್ಲಮ್ಮ. ಸೂರ್ಯ ನಿಮ್ ಮಗನೇ ಅಲ್ವಾ ಅಮ್ಮ, ಅವ್ನ್ ಹುಟ್ಟೋ ಮಗುನು ಈ ಮನೆಗೆ ವಾರಸ್ದಾರನೇ ಅಲ್ವನಮ್ಮ ಅಂತ ರವಿ ತುಂಬಾನೇ ಫೀಲ್ ಮಾಡ್ಕೊಂಡ್ ಕೇಳ್ತಾನೆ. ಲೇ ರವಿಗಾನ್, ಅವರೇ ಯಾವತ್ತೂ ಈ ಮನೆ ಮಗನಾಗಿ ನನ್ನ ನೋಡಿಲ್ಲ ಕಣೋ, ಅಂತದ್ರಲ್ಲಿ ನನ್ ಮಗುನ ಯಾವ ಕಡೆಯಿಂದಾನೋ ಇನ್ನೂ ಹುಟ್ಟೇ ಇಲ್ಲ, ಅಷ್ಟ್ರಲ್ಲಿ ನನ್ ಹಂಗೇನೆ ನನ್ ಮಗುನು ಇವ್ರಿಗೆ ಬೇಡವಾದ ಮಗು ಆಗ್ಬಿಡ್ತಲ್ಲೋ ಅಂತ ಹೇಳ್ಕೊಂಡು ಸೂರ್ಯ ಕಣ್ಣೀರ್ ಹಾಕ್ಬೇಕಾದ್ರೆ ಶಾಂತಿ ಸೂರ್ಯನ್ ಮುಖನ ನೋಡ್ತಿರ್ತಾಳೆ. ನನ್ ಕತೆನೆ ನನ್ ಮಗುಗೂ ಕಂಟಿನ್ಯೂ ಆಗತ್ತೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ಕೊಂಡು ಸೂರ್ಯ ಕಣ್ಣೀರ್ ಹಾಕ್ತಿರ್ತಾನೆ. ಎಲ್ರತ್ರನು ನೀನು ಇದೇ ಬುದ್ಧಿನೇ ತೋರಿಸ್ತಿದ್ಯಲ್ಲೇ, ನಾಚಿಕೆಟ್ಟವಳೆ ಅಂತ ರಂಗನಾಥ್ ಅವರು ಶಾಂತಿಗೆ ಬೈತಾರೆ. ಸೂರ್ಯ ಅಳ್ಬೇಡ ಕಣೋ, ಅಮ್ಮನ್ ಪ್ರಕಾರ ಮನೋಜ ಅಷ್ಟೇ ಅವ್ರಿಗೆ ಮಗ, ನೀನು ನಾನು ಯಾವತ್ತೂ ಅವ್ರ ಕಣ್ಗೆ ಕಾಣಿಸೋದೇ ಇಲ್ಲ ಕಣೋ ಅಂತ ರವಿ ಹೇಳ್ತಿರ್ತಾನೆ. ಲೋ ರವಿ, ನಾನ್ ನಿನ್ನ ಪ್ರೀತಿಯಿಂದಾನೇ ಬೆಳೆಸಿದೀನಲ್ಲೋ ಅಂತ ಶಾಂತಿ ಹೇಳ್ದಾಗ, ಈ ತರ ಪಾರ್ಶಿಯಾಲಿಟಿ ಪ್ರೀತಿ ನನಗ್ ಬೇಡಮ್ಮ ಅಂತ ರವಿ ಮುಖಕ್ ಹೊಡ್ದಂಗ್ ಹೇಳ್ತಾನೆ. ಏ ಶಾಂತಿ, ನಮ್ಗೂ ಮೊಮ್ಮಗು ಆದ್ರೆ ಎಷ್ಟ್ ಚೆನ್ನಾಗಿರತ್ತೆ ಅಂತ ನಾನ್ ಎಷ್ಟು ದಿವಸದಿಂದ ಒದ್ದಾಡ್ತಾ ಇದೀನಿ ಕಣೆ, ಆದ್ರೆ ನೀನು ಯಾರ್ಗೆ ಮೊದಲನೇ ಮಗು ಆಗ್ಬೇಕು ಅಂತ ನೀನ್ ದುರ್ಬುದ್ಧಿನ ತೋರಿಸ್ತಿದ್ಯಲ್ಲೇ, ಒಬ್ಳು ತಾಯಿಯಾಗಿ ಈ ತರ ಯೋಚನೆ ಮಾಡ್ತಿದ್ಯಲ್ಲೇ ಅಂತ ರಂಗನಾಥ್ ಅವರು ಬೈತಾರೆ. ನೋಡಿ, ನಾ ಹೇಳೋದು ನಿಮ್ಗೆ ಅರ್ಥನೇ ಆಗ್ತಿಲ್ಲ, ನನ್ಗದೆಲ್ಲ ಗೊತ್ತಿಲ್ಲ, ಮೊದ್ಲು ಮನೋಜನ್ಗೆ ಮದ್ವೆ ಆಗ್ಬೇಕು, ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡಿದ್ರಾಯ್ತು ಅಂತ ಶಾಂತಿ ಹೇಳ್ತಾಳೆ. ನಿಂತರ ಕೇವಲವಾಗಿರೋ ತಾಯಿನ ನನ್ ಈ ಜಗತ್ನಲ್ಲೇ ನೋಡಿಲ್ಲ ಕಣೆ. ಮೀನಿನ ಮೇಲಿರೋ ಹೊಟ್ಟೆ ಕಿಚ್ಚಿಗೆ ನೀನ್ ಈ ರೀತಿ ಎಲ್ಲ ಮಾತಾಡ್ತಾ ಇದ್ಯಾ ಕಣೆ. ನಿಂತರ ನೀಚ್ ಬುದ್ಧಿ ಇರೋಳ್ ಜೊತೆ ಇಷ್ಟು ವರ್ಷ ನಾನು ಅದ್ ಹೇಗ್ ಸಂಸಾರ ಮಾಡ್ದೆ ಅಂತ ನನಗ್ ನಾನೇ ಹೊಡ್ಕೋಬೇಕು, ಆ ರೀತಿ ಅನ್ನಿಸ್ತಾ ಇದೆ ಕಣೆ ಅಂತ ರಂಗನಾಥ್ ಅವರು ಶಾಂತಿ ಮೇಲೆ ರೇಗಾಡಿ, ಸೂರ್ಯ ಹೋಗಪ್ಪ, ಹೋಗಿ ಮೀನನ್ ಹತ್ರ ಮಾತಾಡೋ, ಹೋಗು, ಅವಳಿಗೆ ಸಮಾಧಾನ ಮಾಡು ಅಂತ ಹೇಳ್ತಾ ರಂಗನಾಥ್ ಅವರು ಸೂರ್ಯನ ಅಲ್ಲಿಂದ ಕಳಿಸ್ತಾರೆ. ಈ ಕಡೆ ಸೂರ್ಯ ರೂಮ್ ಒಳಗಡೆ ಹೋಗ್ತಿದ್ದಂಗೆ ಮೀನಾ ಸೂರ್ಯನ ತಬ್ಕೊಂಡು ಅಳೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.